ವಿಭೂತಿ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ರಾಮನಗರ ನಗರಸಭೆ ಪರಿಮಿತಿ ಇರತಕ್ಕಂತಹ ಅರ್ಚಕರಳ್ಳಿ ಹೊಸ ಬಡಾವಣೆ ಅಲ್ಲಿ ಸೈಯದ್ ಮಂಜೀರಾ ಬಾನು ವೈಫ್ ಆಫ್ ಶರೀಫ್ ರವರ MSB ಬ್ರಿಕ್ಸ್ ಇಂಡಸ್ಟ್ರಿ ಅಂತ ಇದೆ. ಆ MSB ಬ್ರಿಕ್ಸ್ ಇಂಡಸ್ಟ್ರಿ ಇಟ್ಟಿಗೆ ಫ್ಯಾಕ್ಟ್ರಿ ಕಳೆದ 30 ವರ್ಷದಿಂದ ಅದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. 30 ವರ್ಷದಿಂದ ಅಲ್ಲಿಗೆ ಯಾರು ಕೂಲಿ ಕಾರ್ಮಿಕರು ಯಾರು ಬರ್ತಾರೆ ಆ ಕಾರ್ಮಿಕರಿಗೆ ಇವರಿಗೆ ಬರ್ತಕ್ಕಂಥ ಲಾಭದಲ್ಲಿ ಅವರಿಗೆ ದಿನಗೂಲಿ ಇರ್ಬೋದು, ಅವ್ರಿಗೆ ಉಳ್ಕೊಳ್ತಕ್ಕಂಥ ಎಲ್ಲ ಶೆಲ್ಟರ್ ವ್ಯವಸ್ಥೆ ಇರ್ಬೋದು, ಮತ್ತು ಅವ್ರಿಗೆ ಎಲ್ಲ ರೀತಿಯ ಗೌರವ ಆಧಾರಗಳೊಂದಿಗೆ ಡ್ಯೂ ರೆಸ್ಪೆಕ್ಟ್ ಅವ್ರನ್ನ ಕಾರ್ಮಿಕರು ನಡೆಸ್ಕೊಳ್ತಾ ಬಂದಿರತಕ್ಕಂಥದ್ದು ಸಿನ್ಸ್ ಲಾಸ್ಟ್ 30 ಇಯರ್ಸ್, 30 ವರ್ಷದಿಂದ. ಆ ಮಾಲೀಕರು ಇಲ್ಲೇ ಇದ್ದಾರೆ. ಇವ್ರ ಹೆಸರಲ್ಲೇ ಲೈಸೆನ್ಸ್ ಇದೆ. ವಿತ್ ದೇ ಹ್ಯಾವ್ ಗಾಟ್ ಎಕ್ಸ್ಟ್ರಾಕ್ಟ್ ಲೈಸೆನ್ಸ್ ಫ್ರಮ್ ಕನ್ಸರ್ನ್ಡ್ ಅಥಾರಿಟೀಸ್, ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ಲೈಸೆನ್ಸ್ ತಗೊಂಡು ಕಳೆದ 30 ವರ್ಷದಿಂದ ತೆರಿಗೆ ವಗೇರೆಗಳನ್ನ ಪಾವತಿಸ್ತಾ 30 ವರ್ಷದಿಂದ ನಡ್ಕೊಳ್ತಾ ಬಂದಿದೆ. ಇದು ಲೈಸೆನ್ಸ್. ಮತ್ತು ಅಲ್ಲಿಗೆ ವಿಶೇಷ ಏನಂತಂದರೆ ಒಂದು 4 ರಿಂದ 5 ಜನ ಸ್ಥಳೀಯ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ. ಬಟ್ ಒಂದು 10 ರಿಂದ 15 ಜನ ಬಿಹಾರ ಒರಿಸ್ಸಾದಿಂದ ವಲಸೆ ಕಾರ್ಮಿಕರು, ದೇರ್ ಮೈಗ್ರೇಟೆಡ್ ಲೇಬರ್ಸು ಕೆಲಸ ಹುಡಿಕೊಂಡು ಬಂದರು. ಅಲ್ಲೇನಂತಂದರೆ ಫಸ್ಟು ಪ್ರದೀಪ್ ಅನ್ನೋರ ಕಡೆಯಿಂದ ಇಲ್ಲಿಗೆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಬೇಕು ಅಂತ ಒಬ್ಬರಿಂದ ಒಬ್ರಿಗೆ ಸಂಪರ್ಕದ ಆಧಾರದ ಮೇಲೆ ಒರಿಸ್ಸಾದಿಂದ ಎಲ್ಲರನ್ನೂ ಕರೆಸಿದ್ರು ಕಾರ್ಮಿಕರನ್ನ. ಅವ್ರ ಸಂಪರ್ಕದಲ್ಲಿ ಅವರು ಇಲ್ಲಿ ನಮ್ಮ MSB ಬ್ರಿಕ್ಸ್ ಇಂಡಸ್ಟ್ರಿ ಅವರು ಕೆಲಸಕ್ಕೆ ಸೇರಿಕೊಂಡ್ರು. 1,000 ಇಟ್ಟಿಗೆ ಕುಯ್ದರೆ 1,000 ರೂಪಾಯಿ ಅವ್ರಿಗೆ ಕೂಲಿ ಕೊಡ್ತಾ ಇದ್ದಾರೆ. ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನು ಕೊಡ್ತಾ ಬಂದಿದ್ದಾರೆ. ಅವರು ಉಳ್ಕೊಳ್ಳೋದಕ್ಕೆ ಶೆಲ್ಟರ್ನೂ ಸಹ ಕೊಟ್ಟಿದ್ದಾರೆ. ಆದರೆ ಕಳೆದ 1 ವಾರದಿಂದ ಈ ಮುಕ್ತಿ NGO ಬೆಂಗಳೂರು ಮತ್ತು ಶಾಂತ ಜೀವ ಜ್ಯೋತಿ ಅಂತ ಒಂದು NGO ಬೆಂಗಳೂರವರು ಬಂದು ನಮ್ಮ ರಾಮನಗರ ಜಿಲ್ಲೆಯ ಐಜೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದೂರು ದಾಖಲೆ ಮಾಡಿದ್ದಾರೆ. ಏನಂತ, ಅಲ್ಲಿ ಬಾಂಡೆಡ್ ಲೇಬರ್ಸ್ ಇದ್ದಾರೆ, ಅಲ್ಲಿ ಚೈಲ್ಡ್ ಲೇಬರ್ಸ್ ಇದ್ದಾರೆ. ಅಂದರೆ ಬಾಲ ಕಾರ್ಮಿಕರು ಮತ್ತು ಜೀತ ಪದ್ಧತಿ ಆಧಾರದ ಮೇಲೆ ಕೆಲವು ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ವಿಮುಕ್ತಿಗೊಳಿಸಬೇಕು ಮತ್ತು ಇಂಡಸ್ಟ್ರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಐಜೂರು ಪೊಲೀಸ್ ಠಾಣೆಗೆ ದಾಖಲೆ ಆಗಿದೆ, ದೂರು ಕೊಟ್ಟಿದ್ದಾರೆ. ಆದರೆ ಇವರು NGOದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಂಡೆಡ್ ಲೇಬರ್ಸ್ ಇದ್ದಾರೆ ಅಂತೇಳಿ, ಚೈಲ್ಡ್ ಲೇಬರ್ಸ್ ಇದ್ದಾರೆ ಅಂತೇಳಿ. ಅದರ ಆಧಾರದ ಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು DLS ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಂತ ಒಂದು ಪ್ರಾಧಿಕಾರ ಇದೆ, ಅಲ್ಲಿ ಒಬ್ಬರು ಆನರಬಲ್ ಅಧಿಕಾರಿಯವರು, ಸನ್ಮಾನ್ಯ ಅಧಿಕಾರಿಯವರೊಬ್ಬರು ವಿಸಿಟ್ ಕೊಟ್ಟಿದ್ದಾರೆ. ಅವರು ಬಂದ ನಂತರ ಅಸಿಸ್ಟೆಂಟ್ ಕಮಿಷನರು ಬಂದಿದ್ದಾರೆ. ಮತ್ತು ಅದಕ್ಕೆ ಬೇಕಂದ್ರೆ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರು ಅಥವಾ ಹೆಲ್ತ್ ಆಫೀಸರ್ಸು, ಚೈಲ್ಡ್ ಆಫೀಸರ್ಸು, CDPO, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿಂದ, ಆ್ಯಂಡ್ ಅಲಾಂಗ್ ವಿತ್ ಆಲ್ ಆಫೀಸಿಯಲ್ಸು, ಪೊಲೀಸ್ ಆಫೀಸರ್ಸ್ ಹ್ಯಾಸ್ ಬಿನ್ ವಿಸಿಟೆಡ್ ಪರ್ಸ್ನಲಿ ಟು ದಿ ಪ್ಲೇಸ್. ಆ ಸಂದರ್ಭದಲ್ಲಿ ಎಲ್ಲ ವಿಚಾರ ಮಾಡಿದ್ದಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಬಟ್ NGO ಅಲ್ಲಿ ಯಾವುದೇ ಸಿಕ್ಕಿಲ್ಲ. ಅಲ್ಲಿ 30 ವರ್ಷ ನಡ್ಕೊಂಡು ಬಂದಿದ್ದ ಸಮಸ್ಯೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇಟ್ಟಿಗೆಗೆ ಫೇಮಸ್ ಇದೆ. ಎಷ್ಟು ಬ್ರಿಕ್ಸ್ ಇಂಡಸ್ಟ್ರಿ ಇದೆ, ಅಲ್ಲೇನಾದರೂ ಇವರು ಕೊಟ್ರ ಆಯಿತು. ಇಲ್ಲಿ ಇವಾಗ ದೂರು ದಾಖಲೆ ಆಗಿದೆ. ಮಂಜೇಶ್ ಕುಮಾರ್ ಅನ್ನೋನೊಬ್ಬ ಇಲ್ಲಿ ಕೊಟ್ಟಿದ್ದಾನೆ, 2 NGOದವರು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಅವ್ರಿಗೆ ಸೌಲಭ್ಯಗಳನ್ನ ಕೊಟ್ಟು ತೆರಿಗೆ ಪಾವತಿಸಿ ಅನುಮತಿಯೊಂದಿಗೆ ವಿತ್ ಪ್ರಾಪರ್ ಲೈಸೆನ್ಸ್ ಫ್ರಮ್ ಕನ್ಸರ್ನ್ ಅಥಾರಿಟೀಸ್ ಅನುಮತಿ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಏನು ಗಾಂಜಾ ಬೆಳೀತಾ ಇಲ್ಲ, ಎಂಡಾಸಾರ ಇನ್ನು ಕಳ್ಳತನ ಮಾಲ್ನಲ್ಲಿ ಉತ್ಪತ್ತಿ ಮಾಡ್ತಾ ಇಲ್ಲ, ಅಥವಾ ಸಮಾಜಘಾತಕ ಶಕ್ತಿಗಳನ್ನ ಅಲ್ಲೇನು ಕೂಡಾಕೊಂಡಿಲ್ಲ, ಅಥವಾ ಸಮಾಜಕ್ಕೆ ಕಂಟಕಪ್ರಾಯ ಆಗಿರ್ತಕ್ಕಂಥ ಮಾರಕ್ಕಾಗದ ವಿಷಯ, ವಸ್ತು, ವ್ಯಕ್ತಿ ಯಾವುದನ್ನು ಅಲ್ಲಿ ಮಾಡ್ತಾ ಇಲ್ಲ. ಇಟ್ಟಿಗೆ ಎಲ್ರಿಗೂ ಬದುಕಕ್ಕೆ ಮನೆ ಬೇಕು ಅಂದರೆ ಇಟ್ಟಿಗೆ ಬೇಕು. ಇಟ್ಟಿಗೆನ ಫ್ಯಾಕ್ಟ್ರಿ ಮಾಡಿ ಅವ್ರು ಕಷ್ಟಪಟ್ಟು ಅವ್ರು ಬೆವರು ಸುರಿಸಿ ಅವ್ರು ದುಡ್ಡು ಕೊಟ್ಟು ಎಲ್ರಿಗೂ ಇಟ್ಟಿಗೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅವರು ಬೇರೆದನ್ನ ಸಾಗಾಣಿಕೆ ಮಾಡ್ತಾ ಇಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಅವ್ರ ವಿರುದ್ಧ NGOದವ್ರು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ಈಗ FIR ಆಗಿದೆ ಅಂತ ಪೊಲೀಸ್ ಆಫೀಸರ್ಸ್ ಹೇಳಿದ್ರು. ಆಧಾರದ ಮೇಲೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಕೇಳಿದ್ದಕ್ಕೆ FIR ಆಯ್ತು ಸರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಮೂಲಕ ಹೇಳೋದೇನಂತಂದರೆ, ತಮ್ಮ ಗೌರವಾನ್ವಿತ ಮಾಧ್ಯಮದ ಮೂಲಕ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಟ್ ಈಸ್ ಎ ಬೇಸ್ಲೆಸ್ ಕಂಪ್ಲೇಂಟ್, ಇಟ್ ಈಸ್ ಎ ಯೂಸ್ಲೆಸ್ ಕಂಪ್ಲೇಂಟ್. ಸುಳ್ಳು, ಫಾಲ್ಸ್ ಕಂಪ್ಲೇಂಟ್ ಆ್ಯಂಡ್ ಬೇಸ್ಲೆಸ್, ಆಧಾರ ರಹಿತ ಮತ್ತು ಸುಳ್ಳು ಕಂಪ್ಲೇಂಟು. ಯಾವ ಕಾರಣಕ್ಕೆ ಅಂತಂದರೆ ಹಣ ವಸೂಲಿ ಮಾಡೋದಕ್ಕೆ, ಬಿಟ್ಟು ಪ್ರಚಾರ ಗಿಟ್ಟಿಸೋದಕ್ಕೆ, ಕಾನ್ಸ್ಪಿರೇಸಿ ಮಾಡಿದ್ದಾರೆ ಅವರು. ಸೊ ಅದಕ್ಕೆ ಅವ್ರ ವಿರುದ್ಧ ಮೊದಲು ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತು ಆ 2 NGOಗಳನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು. ಫ್ರಮ್ ಇಯರ್ ಐ ಕುಡ್ ಲೈಕ್ ಟು ಡಿಮ್ಯಾಂಡ್ ಟು ದಿ ಕರ್ನಾಟಕ ಸ್ಟೇಟ್ ರಿಜಿಸ್ಟರ್ ಡಿಪಾರ್ಟ್ಮೆಂಟ್, ರಿಜಿಸ್ಟ್ರಿಗೆ ನಾನು ಮತ್ತು ಚೀಫ್ ಸೆಕ್ರೆಟರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಫಸ್ಟು ಈ NGOಗಳನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು. ಈ ಕೂಡಲೇ ಯು ಹ್ಯಾವ್ ಟು ರಿಜಿಸ್ಟರ್ ದ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ದೀಸ್ 2 NGOs, ಮುಕ್ತಿ NGO ಆ್ಯಂಡ್
ಶಾಂತ ಜೀವ ಜ್ಯೋತಿ NGO, ಮತ್ತು ಅವರಿಂದ ಯಾರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಕೂಲಿ ಕಾರ್ಯಕ್ರಮಕ್ಕೆ ಬರೋದು, ಆ ಕೂಲಿ ಕಾರ್ಮಿಕರ ಜೀವನದ ಜೊತೆ ಇವ್ರು ಚೆಲ್ಲಾಟ ಆಡೋದು. ಒರಿಸ್ಸಾದವ್ರು ಬಂದು ಇವ್ರು ಬದುಕೊಟ್ರೆ ಇವ್ರು ಬೆಂಗಳೂರವರು, ರಾಮನಗರದವರು ಅಲ್ಲ. ಹೆಂಗೆ ಕನಸು ಬೀಳ್ತಾ ಇವ್ರಿಗೆ? ರಾಮನಗರದ ಎಷ್ಟು NGOಗಳಿದೆ ಅಂದರೆ ಕೊಡಬಾರ್ದು ಅಂತೇನಿಲ್ಲ. ಅವರು ಸಾಮಾಜಿಕ ಹೊಣೆಗಾರಿಕೆ ಬದ್ಧತೆ ಇಟ್ಕೊಂಡು ನೈಜ ದೂರು ಕೊಟ್ಟರೆ ವಿ ವಿಲ್ ಸಪೋರ್ಟ್. ನಮ್ಮದು ಯಾವುದೇ ತಕರಾರು ಇಲ್ಲ. ಯಾಕೆ ನಾನು ಮೈಸೂರಿಂದ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಇವ್ರ ಪರ, ನಾನು ರಾಮನಗರ ಅಲ್ಲ ಹಂಗಿದ್ರೆ ಅಂತ ಅದನ್ನು ಬರ್ಬೋದು. ಅವರು ಖಂಡಿತ ಇಫ್ ಇಟ್ ಇಸ್ ಜಿನಿಯನ್ ಕಂಪ್ಲೇಂಟ್, ಇವರು ಜೀತಗಾರರನ್ನ ಹಿಡಿದಿಟ್ಕೊಂಡು ಒತ್ತೆಯಾಳಗಳಿಗೆ ಇಟ್ಕೊಂಡು ಲಾ ವೈಲೇಷನ್ ಇವರು ಮಾಡಿದರೆ ಇವಾಗಲೇ ನೀವು ಅರೆಸ್ಟ್ ಮಾಡಿ, ಇವ್ರ ಕುಟುಂಬದವ್ರು ಎಲ್ಲರೂ ಅರೆಸ್ಟ್ ಮಾಡಿ. ಇವ್ರು ಮಾಡಿದ್ರು ತಪ್ಪೆ. ಅವ್ರ ಪರ ಬಂದಿದ್ದಕ್ಕೆ ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಹಾಕಿ. ಅಪರಾಧ ಮಾಡಿರೋ ಜೊತೆಗೆ ಫರೋಗ್ ಬಂದರೆ ಅದು ಅಪರಾಧನೇ. ಯು ಕ್ಯಾನ್ ಟೇಕ್ ಎನಿ ಕೈಂಡ್ ಆಫ್ ಆ್ಯಕ್ಷನ್ ಅಗೇನೆಸ್ಟ್ ಮೀ ಆಲ್ಸೋ. ಅದಕ್ಕೆ ನಾನು ಗೌರ್ಮೆಂಟ್ಗೆ ಮತ್ತು ಜಿಲ್ಲಾಡಳಿತಕ್ಕೆ ಅಂದರೆ ಇಲ್ಲಿ ನ್ಯಾಯಾಂಗ ಇಲಾಖೆ ಪಾಲ್ಗೊಂಡಿದೆ, ಜಿಲ್ಲಾ ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಇಷ್ಟು ಇಲಾಖೆಗಳಿಗೆ ಒಂದು ಸುಳ್ಳು ದೂರು ಆಧಾರದ ಮೇಲೆ ಇಷ್ಟು ಜನಕ್ಕೆ ಕೆಲಸ ಕೊಟ್ಟವರು NGOದವರು ಅಂದರೆ ಕಂಪ್ಲೀಟ್ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು. ಇಲ್ಲ ಅಂದರೆ ಖಂಡಿತ ಅವರು ಕೊಟ್ಟಿರೋದು ನಿಜವಾದ ಇದಾದರೆ ನಮ್ಮೆಲ್ಲರ ಮೇಲೂ ಕ್ರಿಮಿನಲ್ ಕೇಸ್ ಹಾಕಲಿ. ವಿ ಆರ್ ರೆಡಿ ಟು ಅರೆಸ್ಟ್. ಲೆಟ್ ದೆಮ್ ಟೇಕ್ ಕಸ್ಟಡಿ, ತಗೊಳ್ಳಿ ನಮ್ಮ ಮೇಲೆ. ಇಲ್ಲಾಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಲಿ, ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಅರೆಸ್ಟ್ ಮಾಡಬೇಕು. ಅದಕ್ಕೆ ಆನರಬಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಾಮನಗರ ಡಿಸ್ಟ್ರಿಕ್ಟ್ ವಿ ಆರ್ ಡಿಮ್ಯಾಂಡೆಡ್, ಪ್ಲೀಸ್ ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್. ಮುಕ್ತ ಮತ್ತು ಪಾರದರ್ಶಕ ನ್ಯಾಯಸಮ್ಮತ ತನಿಖೆಯನ್ನು ತಾವು ಕೈಗೊಳ್ಳಿ. ಆ ತನಿಖೆ ಹಂತದಲ್ಲಿ ಏನೆಲ್ಲ ಮಾಹಿತಿ ಬೇಕು ತಾವು ತಮ್ಮ ಕಾನೂನು ಪ್ರಕಾರ ತಾವು ಮಾಡಿ. ಯು ಆರ್ ವೆರಿ ಫ್ರೀ. ಪ್ಲೀಸ್ ಗಿವ್ ದೆಮ್ ಫ್ರೀ ಆ್ಯಂಡ್ ಟು ಯುವರ್ ಪೊಲೀಸ್ ಆಫೀಸಿಯಲ್ಸ್. ಅವ್ರು ಕೊಡಿ, ಅವ್ರು ಮಾಡಲಿ. ಒಂದು ವೇಳೆ ತನಿಖೆಯಲ್ಲಿ ನಮ್ಮದು ತಪ್ಪು ಅಂತ ಗೊತ್ತಾದರೆ ಅವರು ಕಾನೂನು ಕ್ರಮನ ಯಾವುದೇ ಹಂತದಲ್ಲಿ ತಗೊಳ್ಳಿ. ಇಲ್ಲ ಅಂತಂದರೆ FIRನ ರದ್ದು ಮಾಡಲಿ, ಬಿ ರಿಪೋರ್ಟ್ ಹಾಕಲಿ. ಯಾರು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ರಿಜಿಸ್ಟರ್ ದ ಸೇಮ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ದೀಸ್ ಟು NGOs. ಬರೀ ಕೊಟ್ಟಿರೋನು ಅಷ್ಟೇ ಅಲ್ಲ, ಮಂಜೇಶ್ ಕುಮಾರ್ ಮತ್ತು ಅವರೆಲ್ಲ ಅಷ್ಟೇ ಅಲ್ಲ, ಓನರ್ಗಳಿರಲ್ಲ NGOದವರು. ಏನು ಹುಡುಗಾಟ ಆಡ್ತಿದ್ರೇನ್ರಿ? NGO ಅಂದ್ರೆ ಏನು? ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ ಅಂತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 19 ಅಂಡರಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಅವ್ರು ಹೆಂಗೆ ಒರಿಸ್ಸಾದಿಂದ ಬಂದು ಕೆಲಸ ಮಾಡೋಕ್ಕೆ ಅವಕಾಶ ಇದೆಯೋ, NGOದವ್ರಿಗೂ ಜಸ್ಟಿಸ್ ಕೊಡಿಸೋದಕ್ಕೆ ಅವ್ರದ್ದು ಬೈಲ ಇರುತ್ತೆ. ಬೈಲ ಪ್ರಕಾರ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ನೀವು ಸಂವಿಧಾನದ ಆಶಯಗಳನ್ನ, ಅವಕಾಶಗಳನ್ನ, ಪ್ರಾವಿಷನ್ಸ್ನ, ಅಪಾರ್ಚುನಿಟೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಾದರೆ ನೀವೇ ದೇಶದ್ರೋಹಿಗಳು. NGOದವರೇ ದೇಶದ್ರೋಹಿಗಳು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು ಫಸ್ಟ್ ಅವ್ರನ್ನ ಒಳಗೆ ಹಾಕಿದ್ರೆ ಸಮಾಜ ಇವರು ಕಣ್ಣೀರಾಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಮಂಜೀರಾ ಬಾನುಜಿ, ನಿಮಗೆ ತಪ್ಪಿದ್ರೆ ನೀವು ಪನಿಷ್ಮೆಂಟ್ ತಗೊಳ್ಳಿ. ನೀವೇನು ಕಾನೂನಿಗಿಂತ ದೊಡ್ಡವರಾ? ನಾವು ದೊಡ್ಡವರಾ? ಅವ್ರು ಕನಸು ಬಿದ್ದಿದೆ ರಾಮನಗರದಲ್ಲಿ ಏನಾಗ್ತದೆ ಅಂತ. ಏನು MSB ಬ್ರಿಕ್ಸಲ್ಲಿ ಬಂದಿದ್ರೆ ಅದು ಫ್ಯಾಕ್ಟ್ ಇದ್ರೆ ಪನಿಷ್ಮೆಂಟ್ ಆಗಲಿ. ಸೊ ಅದಕ್ಕೆ ಈ ಮೂಲಕ ತಮ್ಮ ಮೂಲಕ ನಾವು ಹೇಳ್ತಾ ಇರ್ತಕ್ಕಂಥ ಇಷ್ಟೇ, ಜಿಲ್ಲಾಡಳಿತ, ಆನರಬಲ್ ಡಿಸ್ಟ್ರಿಕ್ಟ್ ಕಮಿಷನರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಪ್ಲೀಸ್ ಟೇಕ್ ನೆಸೆಸರಿ ಆ್ಯಕ್ಷನ್ ಆ್ಯಸ್ ಪರ್ ಲಾ, ಅಕಾರ್ಡಿಂಗ್ ಲಾ. ಅದಕ್ಕೆ ಮೊದಲು ಈ ಥರದ NGOಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಮತ್ತು ಅಮಾಯಕ ನೊಂದ ಮಾಲೀಕರಾಗಿರಲಿ, ಕುಟುಂಬಗಳಾಗಲಿ ಅನಾವಶ್ಯಕವಾಗಿ ಅನ್ನೆಸೆಸರಿಲಿ ಅವರು ಶುಡ್ ನಾಟ್ ಗೆಟ್ ಇನ್ಜಸ್ಟಿಸ್. ಅವರು ನೋವಿಗೆ, ಸಂಕಷ್ಟಕ್ಕೆ ಅವರು ಒಳಪಡಬಾರ್ದು. ತಪ್ಪಿದರೆ ಶಿಕ್ಷೆಗೆ ಒಳಪಡಲಿ. ಇಲ್ಲಾಂದರೆ ಯಾರು ಶಿಕ್ಷೆಗೆ ತಳ್ಳಬೇಕಂತ ಪ್ರಯತ್ನ ಪಟ್ಟರೋ ಅವ್ರು ಶಿಕ್ಷೆಗೆ ಗುರಿ ಆಗಲಿ ಅನ್ನೋದು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ.